ಐತಿಹಾಸಿಕ ದರ್ಶನ. ನಿಮ್ಮ ಹೆಸರು ಸ್ವಾಮಿ? ಮಂಜುನಾಥ್ ಅಂದ್ಬಿಟ್ಟು. ಇದು ಯಕ್ಷ ಪ್ರಶ್ನೆ ನಡೆದಂತ ಜಾಗ. ಅಂದರೆ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಧರ್ಮರಾಜನಿಗೂ ಧರ್ಮರಾಯರು ಇಲ್ಲಿದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ನಡೆದಿರೋದಕ್ಕೆ ಆಧಾರವಾಗಿ ಇದು ವಿಷದ ಕೊಳ. ಈ ವಿಷದ ಕೊಳದಲ್ಲಿ ನೀರನ್ನು ಒಬ್ಬೊಬ್ಬರೇ ಕುಡಿದು ನಕುಲ, ಸಹದೇವ, ಅರ್ಜುನ, ಇಲ್ಲಿ ಭೀಮ ಒಬ್ಬೊಬ್ಬರೇ ಈ ನೀರನ್ನು ಕುಡಿದುಬಿಟ್ಟು ಮೂರ್ಛೆ ಹೊರಟಾಗ್ತಾರೆ. ಸೊ ನನ್ನ ತಮ್ಮಂದರು ಇಷ್ಟೊತ್ತಾದರೂ ಬರಲಿಲ್ಲ ಅಂದ್ಬಿಟ್ಟು ಧರ್ಮರಾಯರು ಈ ಕಡೆಗೆ ಬರ್ತಾರೆ. ಅವರು ಮೊದಲು ಕೈವಾರದಲ್ಲಿ ಬಕಾಸನನ್ನು ಸಾಯಿಸ್ಬಿಟ್ಟು ಈ ಕಡೆಗೆ ಬರುವಾಗ ಬಾಯಾರಿಕೆ ಆಗುತ್ತೆ. ಒಬ್ಬೊಬ್ಬರೇ ಈ ಕಡೆಗೆ ಬಂದು ಸೊ ಈ ನೀರನ್ನು ಕುಡಿದು ಕುಡಿಯೋಕ್ಕೆ ಹೋದಾಗ ಮೊದಲು ಒಂದು ಅಶರೀರವಾಣಿ ಬರುತ್ತೆ. ಸೊ ಈ ಕಲ್ಯಾಣಿ ಈ ನೀರಿನ ಯಜಮಾನಬಾರದು ಅಂತ ಹೇಳ್ತಾರೆ. ಆದ್ರೂ ನಕುಲ ಫಸ್ಟು ನಾನು ನೀರನ್ನು ಕುಡಿದು ಆಮೇಲೆ ಅವ್ರಿಗೆ ಉತ್ತರ ಹೇಳೋಣ ಅಂದ್ಬಿಟ್ಟು ನೀರು ಕುಡಿತಾರೆ, ಮೂರ್ಛೆ ಹೋಗ್ತಾರೆ. ಒಬ್ಬೊಬ್ಬರೇ ಬರ್ತಾರೆ, ಮೂರ್ಛೆ ಹೋಗ್ತಾರೆ. ಕೊನೆಗೆ ಧರ್ಮರಾಯರು ಇಲ್ಲಿಗೆ ಬಂದು ನೋಡಿದಾಗ ಕಲ್ಯಾಣಿ ಪಕ್ಕದಲ್ಲಿ ಎಲ್ಲರೂ ಮಲ್ಕೊಂಡಿರ್ತಾರೆ. ಸೊ ನಾನು ನೀರನ್ನು ಕುಡಿದ್ಬಿಟ್ಟು ಆಮೇಲೆ ಅವರನ್ನು ವಿಚಾರಿಸೋಣ ಅಂತ ನೀರನ್ನು ಕುಡಿಯೋಕ್ಕೆ ಹೋದಾಗ ಮತ್ತೆ ಆ ವಾಣಿ ಬರುತ್ತೆ, ಅಶರೀರವಾಣಿ. ಯಕ್ಷ ಇದ್ರದ್ದು ಯಜಮಾನ ನಾನು, ನನ್ನ ಅನುಮತಿ ಇದ್ದಿರ ಈ ನೀರನ್ನು ಕುಡಿಬಾರ್ದು ಅಂದಾಗ ಆಗ ಧರ್ಮರಾಯರು ಯೋಚನೆ ಮಾಡ್ತಾರೆ, ನನ್ನ ತಮ್ಮಂದರನ್ನೇ ಸಾಯಿಸಿರ್ಬೇಕಂದ್ರೆ ಇವರು ಸಾಮಾನ್ಯದ ವ್ಯಕ್ತಿಯಲ್ಲ ಅಂದ್ಬಿಟ್ಟು ಆಯಿತು ಅಂದಾಗ ಪ್ರಶ್ನೆ ಕೇಳ್ತಾರೆ. ಅಷ್ಟೂ ಪ್ರಶ್ನೆಗೆ ಧರ್ಮರಾಯರು ಉತ್ತರ ಕೊಡ್ತಾರೆ. ಅದಕ್ಕೆ ಮೆಚ್ಚಿಬಿಟ್ಟು ಯಕ್ಷ ಕೇಳ್ತಾನೆ, ಈ 4 ಜನರಲ್ಲಿ ನಾನು ಒಬ್ಬನ್ನ ಬದುಕಿಸ್ತೀನಿ, ಯಾರು ಬೇಕು ಅಂದಾಗ ನಕುಲ ನನ್ನ ಅಂತ ಕೇಳ್ತಾನೆ. ಆವಾಗ ಕೇಳ್ತಾನೆ, ಭೀಮ ಮತ್ತು ಅರ್ಜುನ ತುಂಬ ಶಕ್ತಿಶಾಲಿಗಳು, ಅವ್ರನ್ನ ಬಿಟ್ಟು ಏನಕ್ಕೆ ನೀನು ನಕುಲನನ್ನು ಕೇಳಿದೆ ಅಂದರೆ ಕುಂತಿ ಮಗ ನಾನೊಬ್ಬ ಇದ್ದೀನಿ, ಮಾದ್ರಿಗೂ ಒಂದು ಮಗು ಜೀವಂತವಾಗಿರಲಿ ಅಂತ ಕೇಳಿದಾಗ ಅದಕ್ಕೆ ಇಚ್ಛೆ ಪಟ್ಬಿಟ್ಟು ಸಂತೋಷಪಟ್ಟು ಅಷ್ಟೂ ಜನರನ್ನ ಬದುಕಿಸ್ತಾರೆ. ಮತ್ತು ಕೊನೆಗೆ ಆ ಯಕ್ಷ ಬೇರೆ ಯಾರೂ ಆಗಿರೋದಿಲ್ಲ, ಯಮ ಅಂದರೆ ಧರ್ಮರಾಯರ ಅಪ್ಪನೇ ಆಗಿರ್ತಾರೆ. ಯಮನ ರೂಪ ತಾಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಆಗ ಧರ್ಮರಾಯರು ಕೇಳ್ತಾರೆ, ಈಗ ನಮ್ಮಂಥ ಬುದ್ಧಿ ಇರೋರೇ ಈ ನೀರನ್ನು ಕುಡಿದು ನಾವು ಮೂರ್ಛೆ ಹೋದ್ವಿ, ಇನ್ನು ಜನಸಾಮಾನ್ಯರು ಬಂದು ಈ ನೀರನ್ನು ಕುಡಿದು ಅವರು ಮೂರ್ಛೆ ಹೋಗ್ತಾರೆ, ಸತ್ತೋಗ್ತಾರೆ, ಆದ್ದರಿಂದ ನನಗೊಂದು ಲಿಂಗವನ್ನು ಕೊಡು ಅಂತ ಕೇಳ್ತಾರೆ. ಸೊ ಯಮ ಧರ್ಮರಾಯರಿಗೆ ಲಿಂಗ ಕೊಡ್ತಾರೆ. ಅದನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರಿಂದ ಈ ಕ್ಷೇತ್ರನ ಧರ್ಮೇಶ್ವರ, ಧರ್ಮರಾಯರು ಮಾಡಿದ್ರಿಂದ ಧರ್ಮೇಶ್ವರ ಕ್ಷೇತ್ರ ಅಂತ ಕರೀತಾರೆ. ಅಂದರೆ ಈಗ ಆ ಕೊಳ ಎಲ್ಲಿ ಮುಂದೆ ಇದೆಯಲ್ಲ ಅದೇ ಕೊಳನು ಈ ಈಶ್ವರ ಇದೆಯಲ್ವಾ, ಅದ್ರ ಕೆಳಗಡೆ ಈಶ್ವರನೇ, ಅದ್ರ ಮೇಲೆ ಈಶ್ವರನ ಕೆಳಗೆ ಕೊಳ ಇದ್ದದ್ದನ್ನ ಅದನ್ನು ಅದ್ರ ಮೇಲೆ ನಮ್ಮ ಈಶ್ವರನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಾದ್ಮೇಲೆ 3 ರಾಜವಂಶಸ್ಥರು ಇದನ್ನ ಅಭಿವೃದ್ಧಿ ಮಾಡಿದರು. ಯಾವ್ಯಾವು? ಮೊದಲನೇವರು ಗಂಗರು, ಎರಡನೇವರು ಚೋಳರು, ಮೂರನೇವರು ವಿಜಯನಗರ. ಅಲ್ಲಿ ಶಾಸನ ಇದೆಯಲ್ಲ ಅದೇ ಬಂದು ಚೋಳರದು, ಚೋಳರ ಕಾಲದ್ದು. ಇಲ್ಲಿ ಇಲ್ಲೇ ಮೇನ್ ಡೋರ್ ಎಲ್ಲ ನಮಗೆ ಗಮನಿಸ್ತೀವಿ, ದೇವರ ಆಪೋಸಿಟ್ ಬಾಗಿಲಿರುತ್ತೆ, ಬಟ್ ಇಲ್ಲಿ ಬಾಗಿಲಿಲ್ಲ. ಇಲ್ಲಿ ಅಂದರೆ ಹಳೆ ಕಾಲದಲ್ಲಿ ಈಗಲೂ ಪ್ರತೀತಿ ಇದೆ, ರಾಜರು ಹಳೆಯ ದೇವಸ್ಥಾನಕ್ಕೆ, ಈಶ್ವರನ ದೇವಸ್ಥಾನಕ್ಕೆ ದಕ್ಷಿಣಕ್ಕೆ ಬಾಗಿಲಿಡ್ತಾರೆ. ಏನಕ್ಕೆ ಅಂದರೆ ಕಪ್ಪ ಕಾಣಿಕೆ ಹೆಚ್ಚು ನಮಗೆ ಬರಲಿ ಅಂತ ಪೂರ್ವದಲ್ಲಿ ಶಾಸ್ತ್ರಕ್ಕೆ ಇಡ್ತಾರೆ. ದಕ್ಷಿಣಕ್ಕೆ ಹಳೆಯ ದೇವಸ್ಥಾನ ಈಶ್ವರನಿಗೆ ದಕ್ಷಿಣಕ್ಕೆ ಇಡ್ತಾರೆ. ಇದು ಎಲ್ಲ ಕಡೆನೂ ಹಳೆಯ ದೇವಸ್ಥಾನದಲ್ಲಿ ಇರುತ್ತೆ ಅಂತ ಕಪ್ಪ ಕಾಣಿಕೆ ಅವ್ರಿಗೆ ಹೆಚ್ಚು ಬರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ರಾಜರು ಆ ರೀತಿ ಕಟ್ಟಿಸ್ತಾರೆ ಈಶ್ವರ ದೇವಸ್ಥಾನ. ಅಂದರೆ ಈಗ ಚೋಳರು ಕಟ್ಟಿಸಿದ್ದಾರೆ ಅಂತ ಅಂದಮೇಲೆ ಭೋಗನಂದೀಶ್ವರದಲ್ಲಿ ದಕ್ಷಿಣಕ್ಕಿಲ್ಲ ಬಾಗಿಲು, ಬಟ್ ಇಲ್ಲಿ ದಕ್ಷಿಣ ಕಟ್ಟಿಸಿದ್ದಾರೆ. ಅದರ 3 ರಾಜರು ಮಾಡಿದ ಅವಾಗಿರ್ಬೋದು. ಇದೆಲ್ಲ ಹೀಗೆ ಅಂತಲ್ಲ, ಈಗ ಮಾಡ್ರೆ ಮೊದಲು ಬೇರೆ ಬೇರೆ ಥರ ಇತ್ತು. ಆಚೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ, ಗರ್ಭಗುಡಿನೇ ಒಂಥರ ಇದೆ, ಈ ಕಡೆನೇ ಒಂಥರ ಇದೆ. ಅಂದರೆ ಇಲ್ಲಿ ಸಂಕ್ರಾಂತಿ ದಿನ ಸೂರ್ಯನ ರಶ್ಮಿ ಏನಾದರೂ ಅಲ್ಲಿಗೆ ಇದುವರೆಗೂ ಯಾರು ಪ್ರಯೋಗ ಮಾಡಿಲ್ಲ ಆಯ್ತಾ. ಒಟ್ಟಿನಲ್ಲಿ ಇಟ್ಟಿದ್ದಾರೆ, ಯಾರು ಇಲ್ಲಿ ಹೆಚ್ಚಿರೋದಿಲ್ಲ, ಇಲ್ಲಿ ಯಾರು ಇರಲ್ಲ. ನಾವು ಬಿಟ್ಟರೆ 19 ವರ್ಷದಿಂದ ಇದೀವಿ, ಇನ್ನು ಮುಂದೆ ಇರ್ತೀವಿ. ಶಾಸನಗಳು ಅಂತ ಇದೆಯಲ್ಲ, ಅದರಲ್ಲಿ ಏನಾರು ಬರ್ದಿದೆ ಅಂತ ನಿಮಗೆ ಗೊತ್ತಾ? ಇದನ್ನ ನೋಡ್ಕೊಳಕ್ಕೆ ಒಬ್ಬರನ್ನ ನೇಮಿಸಿದ್ದಾರೆ, ರಾಜೇಂದ್ರ ಚೋಳ ಅಂದ್ಬಿಟ್ಟು ಅಲ್ಲಿರೋದು. ಅವರು 1200 ಎಕರೆಯನ್ನು ದಾನ ಕೊಟ್ಬಿಟ್ಟು ಇದನ್ನ ನೋಡ್ತಾ ಇರ್ತೀನಿ, ನಾನು ಈ ದಾನ ಕೊಟ್ಟಿದ್ದೀನಿ, ಸೊ ಈ ದೇವಸ್ಥಾನನ ನೋಡ್ಕೊಳೋದಕ್ಕೆ ಇವರನ್ನ ನೇಮಿಸ್ತೀನಿ ಅಂತ ಅಲ್ಲಿ ಬರ್ದಿರೋದು ಆಯ್ತಾ. ಮತ್ತೆ ಅದಾದ್ಮೇಲೆ ಹರಿಹರ ಬರ್ತಾರೆ, ವಿಜಯನಗರ ಅವರು ಬಂದು ಇಲ್ಲಿ ಬಂದು ನೋಡಿದಾಗ ಅದು ತಾಮ್ರ ಶಾಸನ ಇದೆ ಆಯ್ತಾ, ಅದು ತಾಮ್ರ ಶಾಸನದಲ್ಲಿ ಇದೆ ಆಯ್ತಾ. ಇಲ್ಲಿ ಬಂದು ನೋಡಿದಾಗ ಧರ್ಮರಾಯರು ಇಲ್ಲಿ ಕಟ್ಟಿಸಿದ್ರು ಅಂತ ಒಂದು ಶಾಸನ ಇರುತ್ತೆ, ಈಶಾನ್ಯ ದಿಕ್ಕಿನಲ್ಲಿ ಇರುತ್ತೆ. ಅವ್ರು ಅದನ್ನು ಓದ್ಬಿಟ್ಟು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಕೊನೆಗೆ ಅದ್ರ ನೆನಪಿಗಾಗಿ ಚಿನ್ನದ ನಾಣ್ಯ ಬಿಡುಗಡೆ ಮಾಡ್ತಾರೆ. ಆ ಚಿನ್ನದ ನಾಣ್ಯನೂ ಇದೆ ಆಯ್ತಾ. ಅದು ಈಗ ಎಲ್ಲಿದೆ? ಅದು ಈಗ ಸದ್ಯಕ್ಕಿಲ್ಲ, ಆದರೆ ಆಧಾರ ಬಂದು ಈಗ BL ರೈಸ್ ಅವರು ಬರೆದುಬಿಟ್ಟು ಶಾಸನದಲ್ಲಿ ಬರ್ದಿದೆ. ಆ ಶಾಸನ ನಮಗೆ ಸಿಕ್ಕಿದೆ, ಈಗ ನಾವೊಂದು ಬುಕ್ ಮಾಡಿದ್ವಿ ಇದ್ರದ್ದು.
ಅಂದರೆ ಬುಕ್ ಮಾಡಿಸಿದ್ದೀರಾ? ಎಲ್ಲಿ ಅದು ಬುಕ್ ಎಲ್ಲಿದೆ? ಇಲ್ಲಿದೆಯಾ? ಇಲ್ಲಿದೆ ಬುಕ್ ಅಂದರೆ ಈಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಂ, ಓಕೆ ಓಕೆ. ಅದಕ್ಕೆ 1 ಲಕ್ಷ ಆಗುತ್ತೆ ಅಂತ ಬೇಕಿದ್ರೆ ತೋರಿಸ್ತೀವಿ. ಅದು ಅದರಲ್ಲಿ ತಾಮ್ರ ಶಾಸನ ಇದೆ. ಈಗ ನಾವೆಂಗೆ ಇಲ್ಲಿದ್ದೀವೋ ಒಬ್ರು ಸುಬ್ಬಯ್ಯ ಅಂತ ಒಬ್ರು ಇದ್ರು ಪೂಜೆ ಮಾಡೋರು, ಅವ್ರ ಹತ್ರ ಆ ತಾಮ್ರ ಶಾಸನ ಇತ್ತು. ಆ ತಾಮ್ರ ಶಾಸನದಲ್ಲಿ ಹರಿಹರ ಏನೇನು ಮಾಡಿದಾರೋ ಅದ್ರಲ್ಲಿ ಬರೆದಿದ್ದಾರೆ. ಅರ್ಥ ಆಯ್ತು? ಈ ದೇವಸ್ಥಾನ ಯಾವ ಟೈಮಲ್ಲಿ ಕಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅಂದ್ಬಿಟ್ಟು ಬರೆದಿದ್ದಾರೆ. ಚೋಳರು ಅಂದರೆ ಆ ಬುಕ್ ಪ್ರಿಂಟ್ ಆಗಿದೆಯಾ? ಇಲ್ಲ, ಬುಕ್ ಈಗ ನಾವು ಪ್ರಿಂಟ್ ಮಾಡೋಕ್ಕೆ ಈಗ ರೆಡಿ ಮಾಡಿದ್ದೀವಿ. ರೆಡಿ ಮಾಡಿದ್ದೀರಾ? ಬುಕ್ ಪ್ರಿಂಟ್ ಆಗಬೇಕು. ಅದು ಯಾವಾಗ ಪ್ರಿಂಟ್ ಆಗುತ್ತೆ? ಸದ್ಯಕ್ಕೆ ಈ ಮುಂದೆ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಅಂತ ಮಾಡ್ತೀವಿ. ಈಗ ಪ್ರಿಂಟ್ ಆದ್ಮೇಲೆ ಎಲ್ಲಿ ಸಿಗುತ್ತೆ? ಎಲ್ರಿಗೂ ಕೊಡ್ತೀವಿ. ಆಯ್ತಾ? ಈ ಥರ ಇತಿಹಾಸ ಇರೋದನ್ನ ಎಲ್ರಿಗೂ. ಹೌದು, ನಮಗೊಂದು ಬೇಕಿತ್ತು. ಅದಕ್ಕೆ ನಿಮಗೆ ರಫ್ ಕಾಪಿ ತೋರಿಸ್ತೀನಿ. ಇಲ್ಲೇ ಅದು ಈಗ ಇಲ್ಲಿ ಬಂದ್ವಲ್ಲ, ಒಂದು ಬಂಡೆ ಇತ್ತು. ಆ ಬಂಡೆ ಮೇಲೆ ಒಂದು ಶಾಸನ ಇತ್ತು. ಅದು ಏನ್ ಬಂದಿದೆ ಅಂದ್ಬಿಟ್ಟು ಆ ಶಾಸನದಲ್ಲಿ ತೋರಿಸ್ತೀನಿ. ಬಂದಿದೆ ಅಂದ್ರೆ ಎತ್ತಕ್ಕಿ ಅಂತ ಒಂದು ಊರಿದೆ ಇಲ್ಲೇ. ಆ ಎತ್ತಕ್ಕಿಯಲ್ಲಿ ಕೆಲವರು ಈ ದೇವಸ್ಥಾನಕ್ಕೆ ತುಂಬಾ ದಾನ ಕೊಟ್ಟಿದ್ದಾರೆ. ಅವ್ರ ಹೆಸರುಗಳಲ್ಲಿತ್ತು. ಅಂದ್ರೆ ಎತ್ತಕ್ಕಿಯಿಂದ ದಾನ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಹೆಸರುಗಳು ಈ ದೇವಸ್ಥಾನಕ್ಕೆ ಎತ್ತಕ್ಕಿಯಿಂದ ಇವ್ರೂರು ಇಂತಿಂತ ದಾನಗಳು ಕೊಟ್ಟಿದ್ದಾರೆ. ಅಂದ್ರೆ ಈಗ ನೆಲ ಹಾಸಿನಲ್ಲಿ ಇತ್ತು ಅದು. ಹೌದು, ಇದನ್ನ ನಾವಿಲ್ಲಿ ಇರೋದಕ್ಕೆ ಕಟ್ಕೊಂಡಿರೋದು, ಸೇವೆ ಮಾಡಿಕೊಂಡು ನಾವು ಇಲ್ಲೇ ದೇವಸ್ಥಾನದಲ್ಲಿ ಮಲಗೋದು. ಹೌದೌದು. ಮೊದಲು ಹಿರಿವ ಬೇಡಂಗ ಅಂದ್ಬಿಟ್ಟು ಹಿರಿವ ನೊಳಂಬಾದಿ ರಾಜ ದಿಲೀಪ ಈ ಧರ್ಮೇಶ್ವರ ದೇವಾಲಯ ಮತ್ತು ಕೆರೆ ಹತ್ರ ಒಂದು ಶಾಸನ ಮಾಡಿಸ್ತಾರೆ ಅವರು. ಇಲ್ಲಿ ಅವರು ಅದು ನೊಳಂಬರು ಗಂಗೂರು ಇಬ್ಬರು ಒಂದೇ ಆಗಿರ್ತಾರೆ. ಇವರಾದಮೇಲೆ ಚೋಳದೊರೆ ರಾಜ ಮಹೇಂದ್ರ ದೇವ ಮತ್ತವರ ಅಧಿಕಾರಿ, ಸೊ ನಾ ಹೇಳಿದ್ನಲ್ಲ ಅಧಿಕಾರಿ ಹೆಸರು ಬ್ರಹ್ಮಮಾರಾಯಣ ದಾನದತ್ತಿ. ಇದರಲ್ಲಿ ಅದೇ ಇರೋದು. ಒಂದು ನಿಮಿಷ, ಶಾಸನಗಳು ಏನೇನಿದೆ ಅಂದ್ಬಿಟ್ಟು ನೋಡಿ. ಇಲ್ಲಿ ಚೋಳದೊರೆ ರಾಜ ಮಹೇಂದ್ರ ದೇವನ ಧರ್ಮೇಶ್ವರ ದೇವಾಲಯದ ಶಾಸನ. ಅದು ಯಾವುದು? 1965ರಲ್ಲಿ ಮಾಡಿಸಿರೋದು ಶಾಸನ. ಇಲ್ಲಿದೆ ಅದ್ರ ಕಥೆ. ಅಂದರೆ ಇದೆಲ್ಲ ನೀವೇ ಸಂಪಾದನೆ ಮಾಡಿರೋದಾ? ಹೌದು, ಇನ್ನೊಬ್ರು ಇತಿಹಾಸ ತಜ್ಞರಿದ್ದಾರೆ, ನಾವು ಅವರು ಸೇರಿ ಮುಕ್ಕಾಲು ಭಾಗ ಅವರು ನೋಡಿ. ಈಗ ಇವ್ರದ್ದು ಹೇಳಿದ್ನಲ್ವ ಹರಿಹರೇಶ್ವರ, ಇಲ್ಲಿದೆ ನೋಡಿ. ವಿಜಯನಗರದ ದೊರೆ ಇಮ್ಮಡಿ ಹರಿಹರನಿಂದ ಧರ್ಮೇಶ್ವರ ದೇವಾಲಯ ಅವರು ಜೀರ್ಣೋದ್ಧಾರ ಮಾಡ್ತಾರೆ ಹಾಗೂ ಚಿನ್ನದ ನಾಣ್ಯ ಸಮರ್ಪಣೆ ಮಾಡ್ತಾರೆ. ಸೊ ಅದು ಬಂದು ಇಲ್ಲಿದೆ ಶಾಸನ. ಇದು ತಾಮ್ರ ಶಾಸನ. ತಾಮ್ರದಲ್ಲಿ ಬರ್ತಿರ್ತಕ್ಕಂಥ ಇದು ರೈಸ್ ಅವರು ಕಲೆಕ್ಟ್ ಮಾಡಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಚಿತ್ರಕೃಪೆ ಕರ್ನಾಟಕ BL ರೈಸ್. ಇದು ಸುಬ್ಬಯ್ಯ ಅನ್ನೋರ ಮನೇಲಿತ್ತು. ಅವ್ರು ಬಂದ್ಬಿಟ್ಟು ಅವರಿಂದ ಕಲೆಕ್ಟ್ ಮಾಡಿ ಇದು ಪ್ರಿಂಟ್ ಮಾಡಿಸಿದ್ದಾರೆ. ಇದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಹಾಕಿದ್ದೀರಾ? ಹೌದು, ಎರಡರಲ್ಲೂ ಇದೆ. ರೈಸ್ ಇಂಗ್ಲೀಷಲ್ಲಿ ಮಾಡಿರ್ತಾರೆ, ನೀವು ಕನ್ನಡದಲ್ಲಿ ಹಾಕಿದ್ದೀರಾ? ಹೌದು. ಇದು ನಾನು ಇದರಲ್ಲಿ ಇರೋದು ಧರ್ಮೇಶ್ವರ ನೋಡಿ. ಇದು ಧರ್ಮೇಶ್ವರ ದೇವಾಲಯದ ಬಾಗಿಲಿನ ಮುಂದೆ ಹಾಸಿರುವ ಬಂಡಿಯ ಮೇಲೆ ಈ ರೀತಿ ಇದೆ. ಕೆಲವದೆಲ್ಲ ಅಳಿಸೋಗಿತ್ತು, ನಾವು ಓದಿದ್ವಿ. ಮುಂದೆ ಕಾಣೋದಿಲ್ಲ, ಇದನ್ನ ನಾವು ಮುಂದಿನ ಪೀಳಿಗೆಗೆ ಇರಲಿ ಅಂದ್ಬಿಟ್ಟು. ಇದನ್ನೆಲ್ಲ ನೀವೇ ಸಂಪಾದನೆ ಮಾಡಿರೋದು? ಅಂದರೆ ಈ ಕಲ್ಲುಗಳೆಲ್ಲ ಈ ಸರೌಂಡಿಂಗ್ ಎಲ್ಲ ಇದಾವ? ಹೌದು, ಇನ್ನೂ ಎಷ್ಟೋ ಇತ್ತಂತೆ, ಎಲ್ಲ ಮನೆಗೆ ಎತ್ಕೊಂಡು ಹೋಗಿ ಹಾಕೊಂಡ್ಬಿಟ್ಟು ಕಲ್ಲು ಹೊಡ್ಕೊಂಡು ಮನೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ಇದು ಧರ್ಮದಲ್ಲಿ ಅರ್ಚಕ ಸುಬ್ಬಯ್ಯನ ಹತ್ರ ತಾಮ್ರದ ಹಲಗೆಯಲ್ಲಿ ಏನಿತ್ತು ಅಂತ ಬರ್ತಿದ್ರು. ಇದನ್ನ ಮೊದಲು ಧರ್ಮೇಶ್ವರಪುರ ಅಂತ ಕರೀತಿದ್ರಂತೆ. ಇಲ್ಲಿದೆ ಮಧ್ಯಮಪುರ ಅಂದ್ಬಿಟ್ಟು ಇಲ್ಲಿದೆ. ಅದೆಲ್ಲ ಧರ್ಮೇಶ್ವರ ಮಹಾದೇವರ ನಂದಿ ಹತ್ರ ಬರ್ತಾರೆ. ಇದು ಸಂಸ್ಕೃತ ಅಲ್ಲಿ ಇರೋದು. ಧರ್ಮೇಶ್ವರಪುರಂ ಅಲ್ಲಿ ಇದೆ ಕಡೆ ನೋಡಿ. ಮಧ್ಯಮಪುರ 36ನೇ ಸಾಲಿನಲ್ಲಿ ಇದನ್ನೆಲ್ಲ ಇದು ಮಾಡಿದೀವಿ. ಇಲ್ಲಿ ನೋಡಿ 36ನೇ ಸಾಲಿನಲ್ಲಿ ಧರ್ಮೇಶ್ವರಪುರಂ ಅಂತ ಇದೆ ನೋಡಿ. ತುಂಬಾ ಇತ್ತು. ಆಯ್ತಾ, ಇದು ಅದೇ ಈ ಊರಿನ ಹೆಸರು ಧರ್ಮೇಶ್ವರಪುರ ಮಧ್ಯಪುರ ಅಂತ. ಎಲ್ಲಿ ಅಂದ್ರೆ ನಂದಿ ಮತ್ತು ಇದು ಶತಶೃಂಗ ಅಂತಾರೆ. ಶತಶೃಂಗ ಅಂದ್ರೆ ಕೋಲಾರ ಮಧ್ಯದಲ್ಲಿರೋ ಪ್ರದೇಶನ ಧರ್ಮೇಶ್ವರ ಇಲ್ಲಿದೆ ನೋಡಿ. ಪಿನಾಕಿನಿ ಪೂರ್ವ ಭಾಗೆ ಶತಶೃಂಗಸ್ಯ ಪಶ್ಚಿಮೆ. ಸೊ ಆ ಥರದಲ್ಲಿ ಮಧ್ಯದಲ್ಲಿರೋ ಜಾಗನ ಧರ್ಮೇಶ್ವರಪುರ ಅಂತಿದ್ರು. ಈಗ ಇದನ್ನ ಹೊಸಕೋಟೆ ಅಂತಾರೆ. ಮೊದಲು ಈ ಜಾಗನ ಕೈವಾರ ನಾಡು ಅಂತ ಕರೀತಿದ್ರು. ಅದ್ರದ್ದು ಅಧಿಕಾರಿ ಬಂದು ಈಗ ನಾನು ಹೇಳಿದ್ನಲ್ಲ ಚೋಳರು, ಚೋಳರ ಅಧಿಕಾರಿ.
ಅವರು ಆವಾಗ ಇದನ್ನು ಕೈವಾರ ನಾಡು ಅಂತ ಇಲ್ಲಿದೆ ನೋಡಿ, ಇಲ್ಲಿದೆ ಕೈವಾರ ನಾಡು. ಇದನ್ನ ನೋಡ್ಕೊತಾ ಇರೋದು ಮಂಡಲಿಕ, ಈ ಹುಡುಗ ಬ್ರಹ್ಮ ಮಹಾರಾಯ ಅವರು ನೋಡ್ಕೊಂತಿದ್ದಾರೆ. ಜಯರಾಜೇಂದ್ರನ ಕಾಲದಲ್ಲಿ ಅಧಿಕಾರಿಯಿಂದ ನೇಮಿಸಿದ್ರು ಮಹಾಮಂಡಲೇಶ್ವರ. ಸೊ ಅವರು ಈ ಜಾಗನ ಅವಾಗ ಏನಂತಿದ್ರು ಅಂದರೆ ಕೈವಾರ ನಾಡು, ಇನ್ನೊಂದು ನೆಕ್ಕುಂಡಿ ನಾಡು, ಅದು ಆ ಕಡೆ ಬರುತ್ತೆ, ಎರಡನ್ನ ಇರ್ತಿದ್ರು. ತುಂಬ ಇತಿಹಾಸ ಇದೆ. 1000 ಪ್ರಿಂಟ್ ಆದ್ಮೇಲೆ ನಮಗೊಂದು ಬೇಕಿತ್ತು, ನಾವು ತಗೊಂತೀವಿ, ಕೊಡ್ತೀವಿ ಆಯ್ತಾ. ಎಲ್ಲ ರೆಡಿ ಮಾಡಿದ್ದೀವಿ. ಇವರು ಪ್ರಮುಖ ಇತಿಹಾಸ ತಜ್ಞರು ಇವರು. ಜೋಗುಪಾಳ್ಯ ಬಿದ್ದಾಯಪ್ಪ ಪಾಸೋಡಿ. ಈಗ ಯಾರು ಬಂದಿಲ್ಲ, ಇವರೊಬ್ರು ಬಂದಿದ್ದಾರೆ. ಈ ಜಾಗ ಮುಂದಿನ ಪೀಳಿಗೆಗೆ ಇರ್ಲಿ, ಇಲ್ಲಿ ನಡೆದಿತ್ತು. ಈಗ ನೋಡಿ, ನಾ ಬಂದಿರ್ಲಿಲ್ಲ ಅಂದ್ರೆ ಅದು ಮುಚ್ಚೋಗುತ್ತೆ, ಈಗ ಗೊತ್ತೇ ಆಗ್ತಾ ಇರ್ಲಿಲ್ಲ. ಸೊ ಇನ್ನು ಮುಂದೆ ನೋಡಿ, ಕಲ್ಯಾಣಿ ಮೊದಲು ಹೆಂಗಿತ್ತು ಆ ಚಿತ್ರ ಇದೆ. ಈಗ ಮಾಡ್ರನ್ ಮಾಡ್ಬಿಟ್ಟು ಇವರು ತೆಗಿಬೇಕು ಅಂತ ನೋಡಿ. ಇವರೆಲ್ಲರೂ ವಿಜಯನಗರದ ದೊರೆ ಇಮ್ಮಡಿ ಹರಿಹರ, ಅವ್ರ ಹೆಂಡತಿ ರಾಣಿ ಧರ್ಮರಾಯರು. ಏನಕ್ಕೆ ಪುತ್ರ, ಇವ್ರಿಗೆ ಮಕ್ಕಳಾಗಿಲ್ವಂತೆ. ಇದನ್ನ ಮಾಡಿ ಹೋದ್ಮೇಲೆ ಮಕ್ಕಳಾಗಿರೋದ್ರಿಂದ ಧರ್ಮರಾಯರ ಹೆಸರಿಟ್ರ. ಇಲ್ಲಿದೆ ನೋಡಿ ಚೋಳದೊರೆ, ಇಲ್ಲಿ ಅಲ್ಲೆಲ್ಲ ಕಲ್ಲುಗಳಿದೆ. ಅವ್ರ ಹೆಂಡತಿ ಸೇವಕಿ. ಮತ್ತು ಇಲ್ಲಿ ಚೋಳರದು ಈಗ ನಾನು ಅಧಿಕಾರಿ ಗಂಡರ ಮಾಣಿಕ್ಯ, ಅವರು ಈ ರೀತಿ ದೊರೆ ರಾಜ ಮಹೇಂದ್ರ. ಇಲ್ಲಿ ನಿಂತಿರೋದು ಕುದುರೆ, ಮಂಡಲೇಶ್ವರ, ಅದು ಇಲ್ಲಿ ಶಾಸನದಲ್ಲಿ ಇವರು ಸೇವಕಿಯರು. ಇದು ಕಲ್ಯಾಣಿ ನೋಡಿ, ಹಿಂಗಿತ್ತು. ನೀರು ಹೋಗ್ತಾ ಇತ್ತಂತೆ, ಇಲ್ಲಿ ಯಾವಾಗಲೂ ಇರ್ತಿತ್ತಂತೆ. ಈಗ ಬಿಡ್ತೀವಿ. ಅಲ್ಲ ಈಗ ದೇವಸ್ಥಾನ ತೆಗಿಬೇಕು ಅಂತ ಅಂತಿದ್ರು ಅಂತ ಅಂದ್ರಲ್ಲ, ಅವ್ರಿಗೆ ಏನ್ ಸಿಕ್ತಿತ್ತು ತೆಗ್ದಿದ್ರೆ? ಹೊಸಾದ ಕಟ್ಟಣ ಅಂತ ಅಷ್ಟೇ. ಹಳೆದನ್ನೆಲ್ಲ ಕೆಡವಿ ಹೊಸದ್ ಕಟ್ಟಿದ್ರೆ ಈಗ ಅಲ್ಲ 90% ಒಪ್ಪಿಲ್ಲ, 10% ಮಾತ್ರ ಒಪ್ಪಿಲ್ಲ. ಅಂದ್ರೆ ಈಗ ಇರೋದ್ರೆ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಮ್ಮ ಉದ್ದೇಶ ಏನು ಅಂದ್ರೆ ಗೋಪುರ ಕಟ್ಟೋದು, ಮತ್ತೆ ರಾಜಗೋಪುರ ಆಚೆಗಡೆ ಇದೆ, ಅಲ್ಲಿ ಕಟ್ಟೋದು. ನಮ್ಮ ಜೀವನದ 30 ವರ್ಷ ಒಂದು ಯೋಜನೆ ಇಟ್ಕೊಂಡಿದ್ವಿ, ಪಂಚಪ್ರಧಾನ ಯೋಜನೆಗಳನ್ನು. ಅದರಲ್ಲಿ ಅತಿರುದ್ರ ಮಹಾಯಾಗ, ಈ ದೇವಸ್ಥಾನದ ಸಂರಕ್ಷಣೆ, ಮತ್ತೆ ತ್ರಿವಿಧ ದಾಸೋಹ ಪೀಠ. ಸೊ ನಾವು ಈ ಭೂಮಿಯಿಂದ ಹೋದ್ರು ಇಲ್ಲಿ 3 ದಾಸೋಹ ನಿರಂತರವಾಗಿ ನಡಿಬೇಕು ಅಂತ. ಅದನ್ನ ಅಕ್ಷರ ದಾಸೋಹ ಅನ್ನೋದು ಶಾಶ್ವತ ನಿಧಿ ಮಾಡ್ಬಿಡ್ತೀವಿ. ಅದನ್ನ ಇಲ್ಲಿಂದ ಸ್ವಲ್ಪ ಕೈವಾರ ಇದೆ. ಇಲ್ಲ, ಕೈವಾರಕ್ಕೆ ಹೋಗಿ ಬಂದೆ. ಕೈವಾರದಲ್ಲಿ ಭೀಮ ಬಕಾಸುರನ ಅಲ್ಲಿ ಸೀತಿ ಅಲ್ಲ ಸೀತೆ ಬೆಟ್ಟೆ ಬೇರೆ. ಇಲ್ಲೇ ಬಕಾಸುರನ ಸಾಯಿಸಿದ್ಮೇಲೆ ಅಲ್ಲಿ ಭೀಮಲಿಂಗೇಶ್ವರ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಈ ಕಡೆ ಬರ್ತಾ ಇರ್ಬೇಕಂದ್ರೆ ಬಾಯಾರಿಕೆ ಆಗುತ್ತೆ. ಆವಾಗ ಇದು ದೊಡ್ಡ ಅರಣ್ಯ. ಕೈವಾರದಲ್ಲಿ ಭೀಮಲಿಂಗೇಶ್ವರ ಹೋಗಿ ಬಂದೆ ಅಲ್ಲಿಗೆ ಜಸ್ಟ್. ಅಲ್ಲ, ಅಲ್ಲಿ ಸಾಯಿಸಿ ಈ ಕಡೆಗೆ ಬರ್ತಾರೆ, ಇಲ್ಲಿ ಬಂದು ನೀರಿನ ಕುಡಿದು ಮೂರ್ಛೆ ಹೋಗ್ತಾರೆ. ಆಮೇಲೆ ಮತ್ತೆ ಇಲ್ಲಿ ಅವರು ಸ್ಥಾಪನೆ ಮಾಡಿ ಆಮೇಲೆ ಕುರುಕ್ಷೇತ್ರಕ್ಕೆ ಹೋಗೋದು. ಮುಗಿಸ್ಕೊಂಡು ಮಾರುವೇಷದಲ್ಲಿ ಇರ್ತಾರೆ ಅಲ್ಲಿದ್ದಾಗ. ಮಾರುವೇಷ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಇಲ್ಲಿಂದ ಸತ್ತು ಬದುಕಿ ಹೋಗ್ತಾರೆ. ಇಲ್ಲಿ ಹೋಗಿ ಕುರುಕ್ಷೇತ್ರ ಯುದ್ಧ ಮಾಡಿ ಗೆಲ್ತಾರೆ. ಆಯ್ತಾ. ಇಂಥ ಎಲ್ಲ ಕತೆಗಳು ಇದ್ವು, ಇರೋತ್ವು, ಮತ್ತೆ ನಂಬಲಿ ಬಿಡ್ಲಿ, ಒಟ್ಟು ಇದ್ದು ಅನ್ನೋದಕ್ಕೆ ಒಂದು ಶಿಲ್ಪಗಳು, ಸಾಕ್ಷಿಗಳು ಕಲ್ಲಲ್ಲೇ ಕೆತ್ತಿದಾರಲ್ಲ, ಅದು ಮುಖ್ಯ ಆಗಿದೆ. ಯಾಕಂದ್ರೆ ಬರೆದ್ರೆ ಎಲ್ಲಾದ್ರೂ ಹೋಗುತ್ತೆ ಅಂದ್ಬಿಟ್ಟು ರಾಜರು ನೋಡಿ ಆ ರೀತಿ ಮಾಡಿದ್ದಾರೆ. ಈಗ ಅವ್ರು ಹಂಗ್ ಮಾಡಿದ್ದಾರೆ, ನಮ್ಗೆ ಹಂಗ್ ಮಾಡಕ್ ಶಕ್ತಿ ಇಲ್ಲ. ಇದು ಹಿಂಗ್ ಮಾಡಿ ಈ ರೀತಿ ಮಾಡಿ ಪುಸ್ತಕದ ಮಾಡಿ ಕೊಡ್ತೀವಿ. ಅವರು ಕಲ್ಲಲ್ಲಿ ಮಾಡಿಸಿದ್ದಾರೆ. ನಾವು ಅದನ್ನ ಬೇಕಿದ್ರೆ ಇನ್ನೂ ಮಾಡರ್ನ್ ಆಗಿ ಮಾಡಿಸ್ಬೇಕನ್ನೋ ಉದ್ದೇಶ ಇದೆ ಮುಂದಿನ ಪೀಳಿಗೆಗೆ. ಅದು ಅವ್ರು ಮಾಡಿಸಿದ್ದಾರೆ, ದೊಡ್ಡದಾಗಿ ಮಾಡಿಸ್ಬಿಟ್ಟು ಈ ಥರ ಹಿಂಗೆ ಇಲ್ಲಿ ನಡೆದಿತ್ತು ಅನ್ನೋದು ಇದೆ. ಆಯ್ತಾ, ನಿಮ್ಮಿಂದ ಇಂಥ ನನ್ನದಕ್ಕಿಂತ ಅಲ್ಲಿ 3 ಊರಿನವರು ಸಹಕಾರ ನನಗೆ ಕೊಟ್ಟಿದ್ದಾರೆ. ಸೊ ನಾವು ಇನ್ನವರೆಲ್ಲ ಬೆಂಗಳೂರು ಬಂದು ನೆಲೆಸಿದ್ದೀವಿ, ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ ಅವರಿಂದ. ಈಗ ಅವರು ರಾಜರು ಕಂಬದಲ್ಲಿ ಕೆತ್ತಿಸಿದ್ದಾರೆ, ನಾವು ಹುಡುಗರೆಲ್ಲ ಒಂದು ಯೋಜನೆ ಮಾಡಿ ಅದನ್ನ ಮುಂದಿನ ಪೀಳಿಗೆಗೆ ಇರಬೇಕು. ಈಗ ಫಸ್ಟ್ ಬಂದು ಈ ಪುಸ್ತಕ ಇತಿಹಾಸವನ್ನ ಇಲ್ಲಿ ಕೊಟ್ಟು ಇಲ್ಲಿ ಶಾಶ್ವತ ಸದಸ್ಯತ್ವವನ್ನು ಮಾಡ್ಕೊಂತೀವಿ. ಕ್ಷೇತ್ರ ಇದು ಶಾಸನದಲ್ಲೇ ಇರೋದಂತೆ. ಧರ್ಮೇಶ್ವರ ಮಹಾಕ್ಷೇತ್ರ ಕೊಂಡ್ರಳ್ಳಿ, ಅರ್ಥಾತ್ ಯಕ್ಷ ಪ್ರಶ್ನೆ ನಂಜಗುಳಿ. ನಂಜು ಅಂದ್ರೆ ವಿಷದ ಕೊಳ ಇರುವಂಥದ್ದು.
ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿದೆ. ಧರ್ಮೇಶ್ವರ ಸ್ವಾಮಿಯ ಇತಿಹಾಸ ಮತ್ತು ಈ ಸ್ಥಳದ ಇತಿಹಾಸವನ್ನು ಅರ್ಚಕರು ತಿಳಿಸಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಅಜ್ಞಾತ ಸ್ಥಳಗಳ ದರ್ಶನಕ್ಕಾಗಿ ನನ್ನ ಐತಿಹಾಸಿಕ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮರೆಯದೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.